ಮುಂಜಾನೆ ಎದಳೋದು ನನಗೆ 2 ಸರ್ಪ್ರೈಸ್ ಸಿಕ್ಕು. ಮೊದಲನೇದು ನಮ್ಮ ಅಕ್ಕನ ಮಗ ಬಂದಿವ್, ಎರಡನೇದು ನಮ್ ಬೋರ್ವೆಲ್ದಾಗ ನೀರ್ ಖಾಲಿ ಆಗ್ಯವು. ಅದೇ ಖುಷಿಗೆ ನಮ್ಮ ಅಕ್ಕನ ಮಗ ಮತ್ತ ನಾ ಗೌರ್ಮೆಂಟ್ ಲೈನ್ಲಿಂದ ಬರ ನೀರಾಗ ಆಡ್ದೇವಿ. ಆಡೋದೆಲ್ಲ ಆದ ಬಳಿಕ ಫುಲ್ ಹೈರಾಣ ಆಗಿದ್ವಿ. ಅದ್ರ ಸಲಕ ನಾವು ನಾಷ್ಟ ಮಾಡಿದ್ವಿ. ದಟ್ ಈಸ್ ಸುಸ್ಲಾ. ನಾವು ನೀರ್ ಆಡಿದ್ವಿ, ನಮ್ ಸ್ನಾನ ಆಯ್ತು, ಅಲ್ಲಿಗೆ ಮುಗಿಯಲ್ರಿ ಕೆಲ್ಸ. ನಮ್ ಟ್ಯಾಂಕ್ ಬಿ ಫುಲ್ ಮಾಡೋದಿತ್ತು. ಸೊ ನಾವ್ ಹೋಗಿದ ಛತ್ತಿನ ಮ್ಯಾಗ ಅಂಡ್ ಐ ವೇಟೆಡ್ ಅಲ್ಲಿ ಆಲ್ಮೋಸ್ಟ್ 1 ಗಂಟಾ ನಾವ್ ಅಲ್ಲೇ ಇದ್ವಿ. ಅಂಡ್ ಮಸ್ತ್ ಸಾಂಗ್ಸ್ ಅದು ಹಚ್ಕೊಂಡ್ ವೈಬ್ ಮಾಡ್ಲಿಕ್ಕೆ ತುಂಬ್ಲಕ ಆಲ್ಮೋಸ್ಟ್ 1 o'clock ಆಗ್ಬಿಟ್ಟಿತ್ತು. ಅದಾದ್ಮೇಲೆ ನಾ ಮತ್ತ ನಮ್ಮ ಅಣ್ಣ ಹೋದ್ವಿ ಸ್ವದೇಶಿ ಸಂಭ್ರಮ. ಸ್ವಲ್ಪ ಕೆಲಸ ಅದು ಇತ್ತು, ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ನಾರೇ ಫುಲ್ ನೋಡ್ಬಿಟ್ಟೆ ಏನೇನ್ ಮಾಡ್ಲಕತ್ತಾರ ಅಂತ. ಬಟ್ ಐ ಡಿಂಟ್ ಬೈ ಎನಿಥಿಂಗ್, ಯಾಕಂದ್ರೆ ಐ ಡೋಂಟ್ ನೋ. ಆಫ್ಟರ್ ದಟ್ ನಾವು ಸೀದಾ ಮನೆಗೆ ಬರಲಿಲ್ಲ. ನಾವು ಹೋಗಿದ್ವಿ NV ಗ್ರೌಂಡಿಗೆ. ಅಂಡ್ ಇಲ್ಲಿ ಕ್ರಿಕೆಟರ್ಸ್ ಪಾರ್ಗಳು ಸತ್ತಾಗ ನಾನು ಕುಣ ಹಿಡಿದ್ರು, ಅಕ್ಕ ನೀವು ವ್ಲಾಗ್ಸ್ ಮಾಡ್ತೀಯಲ್ಲ ಅಂತ ಹೇಳಿ. ಸೊ ಐ ವಾಸ್ ರಿಯಲಿ ಹ್ಯಾಪಿ ಅಬೌಟ್. ಅಲ್ಲಿಂದ ನಾವು ಹೋದ್ವಿ ನಮ್ ಸಮೃದ್ಧ ಬಲ್ಲಿ. ಅವ ಆಡ್ಲಿಕತ್ತೀವಿ, ಇದು ಸ್ಕೇಟ್ ಬೋರ್ಡ್ ಹವರ್ ಬೋರ್ಡ್ ಏನಂತಾರ ಐ ಡೋಂಟ್ ನೋ. ಇದು ಆಡ್ಲಿಕತ್ತೀವಿ, ನಾವೇ ಆಡ್ತೀನಿ ಅಂತ ಕೇಸನ್ ಟ್ರೈ ಮಾಡಿದೆ. ಬಟ್ ನನ್ ಕೈಲೇರೆ ಆಗ್ಲಿಲ್ಲ. ನಾ ಬೀಳ್ತೀನಿ ಅಂತ ಅಂಜಿಕ್ದಾಗೆ. ಆಫ್ಟರ್ ದಟ್ ನಾ ಮನಿಗ್ ಬಂದು ನನ್ನ ಫ್ರೆಂಡಿನ ಜೊತೆ ನಾ ಹೋದ ಆರ್ಕಿಡ್ ಮಾಲಿಗೆ. ಯಾಕಪ್ಪ ಅಂತಂದ್ರೆ ವಿಡಿಯೋ ನೀವು ನೋಡಿರ್ಬೋದು ಆಲ್ರೆಡಿ. ರ್ಯಾಂಡಮ್ ಪೀಪಲ್ ರ್ಯಾಂಡಮ್ ಕ್ವಶನ್ಸ್ ವಿಡಿಯೋ ಶೂಟ್ ಮಾಡೋದಿತ್ತು. ಸೊ ಶೂಟ್ ಅದು ಮುಗಿಸ್ಕೊಂಡು ಬಂದು ಊಟ ಮಾಡ್ದೆ. ಅಂಡ್ ಆಸ್ ಯೂಶುವಲ್ ಬಚಾಪಾಟಿ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.